ಹೌದು ಹೌದು. ಅದೇ ದುಃಖಕ್ಕೆ ಕಾರಣ ಬೇಡ್ಬಿ ಕರ್ಮನಿತಾನ ಬಂದ್ರ ಹೌದು 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 ಹೌದು. ಆಹಾ ಮಾಡ್ತೀರೋ ದೈನ. ಆಳ ಬಂದು ಅಳ್ಕೋತ ಕುಂತ್ರ ಕಳೆಯತ್ತ ಮಾರಿ ಕುಡಿಸ್ತೀರಿ. ಯಾರಿಗಪ್ಪ ಅದಕ್ಕನ್ನುವುದಿಲ್ಲೋ ದಾನ. ಆಶಕ್ಕಾಗಿ ಬಾಸಿಗೆ ಬಿದ್ದರೆ ಅದೇ ದುಃಖದ ಕಾರಣ. ಬೇಡ್ಬಿ ಕರ್ಮನಿತನ ಬಂದ್ರ ಮಾಡಲಿಲ್ಲ ದಾನ. ಆಳ ಬಂದು ಅಳ್ಕೊಂಡು ಕುಂತ್ರ ಕಾಳದತ್ತ ಮಾರಿ ಕುಳಿತೀರಿ. ಅದಕ್ಕನ್ನೋದಿಲ್ಲ ದಾನ. ಆಶೆ ಮಾಡಿ ಪಾಶಿಗೆ ಬೀಳುತ್ತೀರಿ. ಹೌದು ಆಹಾ ಆಶೆ ಮಾಡಿ ಪಾಸಿಗೆ ಬೀಳ್ತೀರಿ. ಅದೇ ದುಃಖದ ಕಾರಣ. ಬೇಡ್ಬಿ ಕರ್ಮನಿತನ ಬಂದ್ರ ಮಾಡ್ತೀರೋ ಜೀನ. ಆಳ ಬಂದು ಅಳ್ಕೋತ ಕುಂತ್ರ ಎತ್ತ ಮಾರಿ ಕೊಡ್ತೀರಿ. ಅದಕ್ಕನ್ನೋದಿಲ್ಲ ದಾನ. ಆಶಕ್ಕಾಗಿ ಬಾಸಿಗೆ ಬೀಳ್ತೀರಿ. ಅದೇ ದುಃಖದ ಕಾರಣ. ಬೇಡ್ಬಿ ಕರ್ಮನಿತನ ಬಂದ್ರ ಮಾಡ್ತೀರೋ ಜೀವ. ಆಳ ಬಂದು ಅಳ್ಕೊಂಡು ಕುಂತ್ರ ಕಾಳದತ್ತ ಮಾರಿ ಕೊಳ್ತೀರಿ. ಅದಕ್ಕನ್ನೋದಿಲ್ಲ ದಾನ. ತನ್ನ ಸಂಸಾರ ಚಂದಾಗಿರಲಿ ಅಂತ ಹೌದು ಹೌದು. ಆಹಾ ಏನಪ್ಪ ತನ್ನ ಸಂಸಾರ ಚಂದಾಗಿರಲಿ ಅಂತ ಮಂದಿನ ಮಾಡ್ತೀರಿ ಗೋಳ. ರೊಕ್ಕ ಕೊಟ್ಟು ಬಡ್ಡಿ ಕೇಳ್ತೀರಿ ಕಟ್ಟಲಿಕ್ಕಾಗಿ ಗಾಣ. ಮಂದಿ ಮಕ್ಕಳ ಅನ್ನಲಿಲ್ಲ. ಏನ್ ಮಾಡ್ಯಾರ? ಬಡ್ಡಿ ತಿನ್ನುವುದು ಬಿಡಲಿಲ್ಲ. ತಿಳ್ದ ಆಗಿರೋ ಕ್ವಾಣ. ಆಸೆ ಮಾಡಿ ಬಾಸಿಗೆ ಬೀಳ್ತೀರಿ. ಅದೇ ದುಃಖದ ಕಾರಣ. ಬೇಡ್ಬಿ ಕರ್ಮನಿತನ ಬಂದ್ರ ಮಾಡ್ತೀರೋ ಜೀನ. ಆಳ ಬಂದು ಅಳ್ಕೊಂಡು ಕುಂತ್ರ ಕಾಳದತ್ತ ಮಾರಿ ಕೊಡ್ತೀರಿ. ಅದಕ್ಕನ್ನೋದಿಲ್ಲ ದಾನ. ಕೊಟ್ಟುಕೊಂಡು ನಡೆಸ್ತಾರಂತ. ಏನು? ಹೌದು ಹೌದು. ಕೊಟ್ಟುಕೊಂಡು ನಡೆಸ್ತಾರಂತ ಮಾಡ್ಕೋಬ್ಯಾಡ್ರಿ ಹೆಣ್ಣ. ಸಾಯು ಮಠ ಬೀಗರ ಮನೆಯಾಗ ಏನ್ ಮಾಡುದು? ದುಡ್ದಾದಿರಲ್ಲ.
ನಡ್ರಿ ನೀವು ಸಾಯು ಮಾಟ ಬೀಗರ ಮನೆಯ ತುಡುದಾದಿರ ಯಪ್ಪ ಯಾರದೇನು ಬೇಕಾಗಿಲ್ಲ ಹುಂಡ ಇಲ್ಲದೆ ಲಗ್ನ ಆದ್ರ ಪದ್ಮಣ್ಣ ನಿನಗ ಅಂತಾರೋ ಜಾಣ ಜಮಾನೆ ಬಾಸಿಗೆ ಬಿದ್ದ ಆದ ದುಃಖದ ಕಾರಣ. ಬೇಡಿ ಬಿಕ್ಕಡ್ರು ಮನಿತನ ಬಂದ್ರ ಮಾಡ್ತೀರೋ ಜೀವನ. ಗೆಳೆಯಂತ ಮಾರ್ಕೊಳ್ತೀರಿ ಅದಕ್ಕನ್ನೋದಿಲ್ಲ ದಾನ. ಸುಖ ಹುಡುಕಿ ಹುಡುಕಿ ಹೌದಾ ಸುಖ ಹುಡುಕಿ ಹುಡುಕಿ ಶರೀರ ಆಯ್ತು ಸಣ್ಣ. ಯಪ್ಪ ಊರ ಮುಂದಿನ ಹಾಳು ಗಾಡಿಗೆ ಹಚ್ಚಿದಂಗ ಬಣ್ಣ. ಊರ ಮುಂದಿನ ಹಾಳು ಗಾಡಿಗೆ ಹಚ್ಚಿದಂಗ ಬಣ್ಣ. ಬಹಳ ದಿನದ ಮೇಲೆ ಬೀಗರು ಬಂದಾರೋ ಮನೆಗೆ ಕಳ್ಕೊಂಡು ಕೂತೀರಿ ಕಳ್ಳ. ಏ ಬೇಡ್ವಿ ಕರಿಮಂತನ ಬಂದು ಮಾಡ್ತಿರೋ ಜೀವನ. ಗೆಳೆಯಂತ ಮಾರ್ಕೊಡ್ತೀರಿ ಅದಕ್ಕನ್ನೋದಿಲ್ಲ ದಾನ. ಹ್ಯಾಂಗ ದೊರೆಯುವುದು ನಿಮಗ ಹೌದು ಹ್ಯಾಂಗ ದೊರೆಯುವುದು ನಿಮಗೆ ಗ್ವಾನ್ಮರ ಚರಣ. ಒಂದು ವೇಳೆ ಬೆಟ್ಟದ ಮಹದಣ್ಣ ಏನಪ್ಪ ಬಕ್ಕಿ ಮಾಡಿದ ಶರಣ. ಹಂಗಾಗಿ ಹತ್ತದ ಬೆನ್ನ ಏನು ಹ್ಯಾಂಗ ಬಿಟ್ಟಿದ್ದ ಯುಗ ಆಗುವುದು ದೂರ ಮರಣ. ಅದ ದುಃಖ ಕಾಣ. ಮಾಡ್ತಿರೋ ಜೀವನ. ಗೆಳೆಯಂತ ಮಾರ್ಕೊಡ್ತೀರಿ ಅದಕ್ಕನ್ನೋದಿಲ್ಲ ದಾನ. ರಾಮದಾಸ ಹುಟ್ಟಿ ಬಂದ ರಾಮದಾಸ ಹುಟ್ಟಿ ಬಂದ ಎಲ್ಲಿ ಹುಟ್ಟಿದ? ರಾಮದಾಸ ಹುಟ್ಟಿ ಮೊದಲ ಬ್ರಾಹ್ಮಣ. ಅಂದರದಂದು ಓಡಿ ಹೋದ ಯಪ್ಪ ಒಲ್ಲಂದು ಲಗ್ನ. ಓದಿನಿ ಓದಿನಿ ಹಂಗ ಎಲ್ಲಿ ಅವ್ರು ಹೋಗ್ಯಾರತ್ತೇಳಿ ನೀವು ಹೋಗವ್ರು. ಹೌದು ಹೌದು ಅಂದರದಂದು ಓಡಿ ಹೋದ ಅಲ್ಲೊಂದು ಲಗ್ನ. ಯಪ್ಪ ನಾರಿ ಮಾರಿ ನೋಡಲಿಲ್ಲ ಏನ್ ಮಾಡಿದ? ಯಾರ ಮಾತ ಕೇಳಲಿಲ್ಲ ಹೋಗಿ ಶರ್ಯನು ಆರ್ಯ. ಅದ ದುಃಖ ಕಾಣ. ಅದಕ್ಕನ್ನೋದಿಲ್ಲ ದಾನ. ರಾಮ ದೇವರಿಗೆ ಗುರ್ತ ರಾಮ ದೇವರಿಗೆ ಗುರ್ತ
ವರದಿ ಪರದಾರ ಏನಂತ ಪದವಿ ಪಡೆದಾರ ಸಿದ್ಧ ಸತ್ಯ ಸಂಘ ಬಿಡಬಾರ್ದಂತ ಆಹಾ ಹೌದು ಸತ್ಯ ಸಮಾಧಾನ ಹಾಡ್ತೀರೋ ಅಂಶದವರ ಕರುಣ ಜಗದಿ ಪಂಚಮಿತ ಕಾರಣ ಬೇರ್ ಬಿಕ್ಕಡ್ರು ಬಡ್ತೇನೆ ಬಂದ್ರ ಮಾಡ್ತಿರೋ ಚೀಲ ಹಳೆ ಬಂದು ಅಳಕದ ಬಂದ್ರ ಮಾಯಾಜಪ್ಪ ಮಾರಿಬಿಡ್ತೀವಿ ಅದಕ್ಕನ್ನುವುದಿಲ್ಲ ದಾನ ಹೌದು ಹೌದು ಮಾರುಚಪ್ಪ ಅಕ್ಕ ನೋಡಲ್ಲಿ ಎರಡು ಹಾಕಿ ಡಬಲ್ ಹಾಕಿ ತಮ್ಮ ಹಲೋ ಆಲಕನೂರು ಕರ್ಸಿದ್ದ ಅರೇಣಿಸಿದ ಮಲಕ ಆರಿಸಿದ್ರು ಕುದುರಿದಾಗ ನಮ್ಮಪ್ಪ ಹಾಡಾಕತ್ತಂದ್ರ ಇನ್ನು ಬ್ಯಾರೆ ಐತಿ ಕೇಳ್ತಮ್ಮ ಸರಿ ಹಿಂದ ಸರಿ ಎಲ್ಲರೂ ಹಿಂದ ಇನ್ನು ಬ್ಯಾರೆ ಐತಿ ಓಕೆ ಸ್ಟಾರ್ಟ್ ಓಕೆ ಸರ್ ನೋಡ್ರಿ ಭಾವಿಕ ಭಕ್ತರಿಗೆ ಇದು ಸಂಪ್ರದಾಯ ಇಟ್ಕೊಂಡು ಹೋಗೋ ಸಲುವಾಗಿ ಅಪ್ಪಗಳು 5 ನುಡಿ ಹಾಡ್ಲಿಕತ್ತಾರ. ಹೌದು, ದೊಡ್ಡಪ್ಪನ ಸಂಪ್ರದಾಯದ ದೊಡ್ಡಪ್ಪನ ರಥ ಅದಿದು. ಹೌದು ಹೌದು. ಈ ಸ್ಟೇಜ್ ಮೇಲೆ ಅವರು ಓಪನಿಂಗ್ ಮಾಡಿ ಕೊಡೋರು, ಚಾಲು ಮಾಡಿ ಕೊಡೋರು ಯಾರಿಗೆ? ಮುಂದಿನ ಮ್ಯಾಳಗಳಿಗೆ. ಹೌದೌದು. ನಾ ಏನು ಭಾಳ ಹೇಳಂಗಿಲ್ಲ, ನಮ್ಮ ಅಪ್ಪ ದೊಡ್ಡ ಅಪ್ಪ ಇಂಥದ್ದು ಏನು ಕಂಡಿಲ್ಲ ಅವರು. ಹೌದು. ನೀವು ಏನಂದ್ರೆ ಏನು ಉದ್ದೇಶ ಉದ್ದ ಅವ್ ಬಯಸ್ಬೇಕತ್ತೇನ ಅವ್ರ ಕೈ ಇಲ್ಲಿ ಯಾರಿಗೆ ಬಯಸೋದಲ್ಲಪ್ಪ, ನೀವು ಬೇರೆನೆ ಅವ್ರು ಬೇರೆ ಹೇಳುದ ನನಗ ರೀತಿ ಬೇರೆ ಬೇರೆ ಅವ. ಇಲ್ಲಿ ಇಂಥ ಸ್ಟೇಜ್ ಮೇಲೆ ನಾವು ಎಂದು ಹಾಡಿಲ್ಲ. ನಾವು ಅಲ್ಲಿ ಹೋತಿದ್ದೇವೆ ಆ ಕಡೆ ಕುಸಾಳ್ಯಾಗ. ಇಲ್ಲಿದು 1 ಕಿಲೋಮೀಟರ್ ಕುಸಾಳ್ಯಾಗ ಮುಂಜಾಳೆ ಎದ್ದು ಚಂತನ ಕುಂಡ್ಯಾನ ಕುಸಾಳ ತೆಗೆದಿದೀವಿ ನಾವು. ಮಾಡಿ ಬಾರ ಅದು ನೀವು ಕಾಲಕಿರ್ತಿ ಆದ್ರೆ ಇಲ್ಲೇನು ಬಂದೈತೆ ಅಂತ ಕೇಳಿದ್ರ ಏನ್ ಹೇಳುದಂದ್ರಿ, ಈಗ ಏನ್ ರೊಕ್ಕ ಆಗ್ಯಾವಲ್ಲಿ ನಿಮಗೆ ಇಟ್ಟು ರೊಕ್ಕ ಹಾಡು ಹೇಳಕ್ ಆತೀವಿ ನಮಗ ಅಲ್ಲಿ ಅಟ್ಟೆ. ಹೌದೌದು. ಇದಕ್ಕಿಂತ ಪೂರ್ವದಾಗ 50% ಮ್ಯಾಲೆ 75% ತಗೊಂಡಿರಿ. ಈಗಾಗಲೇ ಭಕ್ತರು ಕೊಟ್ಟಾರ. ಈಗ ಒಂದು ನುಡಿ ಹಾಡು ಬಿಡಲ್ರು, ಮತ್ ಬದ ಹುಲ್ಲಿನ ಹೊರಿ ಒಗದಂಗ ಒಗದಾರ ನೋಟ. ಅದು ನೋಡ್ರಿ, ಅದು ಹೆಂಗ ಮಾರುತೇನ ಹೇಳ್ರಿಪ್ಪ. ಮದುಗೊಂಡ ಅಪ್ಪಾಗ ಹೆಂಗ ಲಕ್ಷ್ಮಿ ಬೆನ್ನ ಹತ್ತಿದಳ, ಅದೇ ತೆರನಾಗಿ ನಮ್ಮ ಅಪ್ಪಗ ಲಕ್ಷ್ಮಿ ಸರಸ್ವತಿ ಇಬ್ರು ಬೆನ್ನತ್ತಾರ. ಬಂಧುಗಳು ಇಬ್ರು ಬೆನ್ನತ್ತಾರ. ಇದು ಸಾಮಾನ್ಯ ತಗದಲ್ಲ, ಅದಕ್ಕೆ ಸಾಮಾನ್ಯ ತಗದಲ್ಲ. ನೋಡ್ರಿ, ಹೂವಿನ ಹಾರನು ಅಟ್ಟ, ನೋಟಿನ ಸರಾನು ಅಟ್ಟ, ನಮ್ಮ ಆಳುನು ಅಷ್ಟ. ಇದ ಅದ್ಭುತ ಶಕ್ತಿ ಅದ, ವ್ಯಕ್ತಿ ಅಲ್ಲ. ಅಮೋಘ ಸಿದ್ಧ ಮಧುಗೊಂಡ ಮಹಾರಾಜರ ಶಕ್ತಿ ಯಾರತ್ಕ್ಯಾರ, ಹೌದು ಸಿದ್ಧ ಮಹಾರಾಜರ ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿರ್ಬೇಕು. ಇಲ್ಲಿ ಒಂದು ತಾತ್ಪರ್ಯ ಅಡಿಗದ ಇವ್ರಿಗೆ ಆಗಲಕ್ಕ. ಏನದರಿ ಇವ್ರಿಗೆ ಈ ರೀತಿ ಆಗಲಕ್ಕ ಒಂದು ತಾತ್ಪರ್ಯ. ನನಗೆ ಪರಮ ಪೂಜೆ ಮಧುಗೊಂಡಪ್ಪ ಹೇಳ್ತಾನೆ. ಏನ್ ಹೇಳಿರಪ್ಪ? ಅಮೋಘ ಸಿದ್ಧ ಅನ್ನುವಂತವ ಕೃಪಾಯೋಗಿ. ಅವ ಯಾರ್ರಿ? ಕೃಪಾಯೋಗಿ. ಹಾ, ಮಧುಗೊಂಡಪ್ಪ ಅನ್ನುವಂತವ ಯಾರು? ಗಾನಯೋಗಿ. ಮೂರನೇದವರು ಹೌದು ಸಿದ್ದಪ್ಪ ಅಂದ್ರೆ ಯಾರಂದ್ರ ಕರ್ತವ್ಯ ಯೋಗಿ ಅದನವ. ಕರ್ತವ್ಯ ಯೋಗಿ, ಕಲಾಯೋಗಿ. ಚಪ್ಪಾಳೆ ತಟ್ಟಿ ನಮ್ಮ ಕಲಾಯೋಗಿಗೆ ಒಂದ್ಸಾರೆ. ಅದಕ್ಕಾಗಿ ಅವ್ರಿಗೆ ಇಂಥ ಭೋಗದ ಇದು ನಮಗ ದೊಡ್ಡದನಿಸ್ಯದ. ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ಭಕ್ತರಲ್ಲಿ ವಿನಂತಿ ಮಾಡ್ತೀನಿ, ನೋಡಿ ಸಂತೋಷ ಪಡೇನು. ಇದಕ್ಕಿಂತ ಹೆಚ್ಚಿನ ಭಾವ ಕೊಡುವಂತದ್ದು ನಮಗೆಲ್ಲರಿಗೆ ಬರ್ಲಿ. ನಮಗ ಸದ್ಗುರುನಾಥ ಇದೇ ರೀತಿ ಕೃಪಾ ಮಾಡ್ಲಿ ಅಂತ ಬೇಡ್ಕೊಳ್ಳೋನು. ಇನ್ನೊಂದ್ರಿಪ್ಪ, ನಂದು ಆಗಿಲ್ಲ, ನಂದು ತಪ್ಪಿಸಿಟ್ಟಿರಿ ನೀವು. ಇದೇನು ಬಂದಿರಿ ನೀವೆಲ್ಲ, ಎಲ್ಲರೂ ನೋಟಿನ ಮಾಡಿ ಹಾರ ಹಾಕಿರಿ. ಕೆಲವರು ಅಲ್ಲಿ ಏನ್ ಕೂತಾರಲಿ, ಇವತ್ತಿಗೆ 3 ದಿನ ಆಯ್ತು ದೇಣಿಗೆ ಸಲ್ಲಿಸುವ ಸ್ಥಳ. ಅಲ್ಲಿ 100 ಕೊಟ್ಟಿರಿ, 50 ಕೊಟ್ಟಿರಿ, 10 ಕೊಟ್ಟಿರಿ, 500 ಕೊಟ್ಟಿರಿ, 1000 ಕೊಟ್ಟಿರಿ. ಅಲ್ಲಿ ನಿಮ್ ಹೆಸರದ ಈ ಮಠದಾಗ ಒಂದು ಕಾನೂನು ತೆಗೆದಾರ ಅಪ್ಪಾಜಿ ಅವರು. ಯಾರೇ ಒಂದು ಅಗಳು ಕೊಟ್ಟರು ಅವ್ರ ಹೆಸರು ನೋಂದಾಯಿಸ್ಬೇಕಂತ ಹೇಳ್ಯಾರ ಅವ್ರು. ಹೌದು, ಮೊದಲು ಇದ್ದಿತ್ತಿಲ್ಲ ಇದು. ನೀವು 1 ರೂಪಾಯಿ ಕೊಟ್ರು ನಿಮಗೆ ಅದು ಪೌತಿ ಬಂದಿರ್ತದ. ಜಾತ್ರೆ ಆದ 15 ದಿವಸ ತನ ಇದ್ರ ಲೆಕ್ಕ ಆಗುದದ. ಇದ್ರ ಮಾಲಕ್ ಯಾರು ಅಂದ್ರೆ ಒಬ್ಬರೇ ಅದರ, ಹೌದು ಸಿದ್ದಪ್ಪಾಜಿ ಅವರು. ಹೌದ್ರಪ್ಪ, ಹೌದ್ರಪ್ಪ. ನೀವು ಒಂದು ಕೂಸಿನ ಕೈಯಾಗ ಕೊಟ್ರು ಅದು ಶ್ರೀಮಠದೊಳಗೆ. ಇನ್ನೊಂದು ಹೇಳ್ತೀನು, ಮಧುಗೊಂಡಪ್ಪ ತನ್ನ ಆವಿಷ ಜಗತ್ತಿನೊಳಗೆ ಬೇಡಿ ತಂದಾನ, ಎಲ್ಲಿ ಇಟ್ಟಾನ ಅನ್ನೋದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಹೌದು, ಎಲ್ಲರಿಗೂ ಗೊತ್ತದ. ನೀವು ಕೊಟ್ಟದ್ದು ಇಲ್ಲಿ ಏನ್ ಆಗ್ಯದ ಅನ್ನೋದು, ಏನ್ ಆಗ್ಲಿಕ್ಕತ್ತದ ಅನ್ನೋದು. ಬಂಧುಗಳಲ್ಲಿ ನಾವು ಇಟ್ಟೇ ಬೇಡ್ಕೋತೀವಿ. ಇದು ಭಂಡಾರದ ಖಾನೆ ಅದ, ಶ್ರೀಮುತ್ತನ ಗುಡ್ಡ ಅದ, ಶ್ರೀ ಮಠ ಅದ,
ಇದು ಅಪ್ಪಾಜಿಯವ್ರ ಸಂಕಲ್ಪ ದೊಡ್ಡ ಸಾಲಿ, ಇದು MD ಸಾಲಿ, MBBS MD ತನ ಆಗ್ಬೇಕಾಗ್ಯದ ಈ ಗುಡ್ದಾಗ ಸಾಲಿ. ಅದಕ್ಕೆ ಮಾಲಕರು ಯಾರು ಔದೂಸಿದ ಅಪ್ಪಾಜಿಯವರೇ ಆಗ್ಬೇಕಾಗ್ಯದ. ಯಾಕೆ ಹಿಂಗ ಭಕ್ತರು ಮಾಡ್ತಾರ ಇದೊಂದು ನಿಮಗೆ ಹೇಳ್ತೀನಿ. ಹೇಳ್ರಲೇಪ ಇದ್ರ ಮಲವ್ಯಾನದ ಏನದರಿ? ಎಲ್ಲಾ ದೇವರಿಗೆ ಒಮ್ಮೆ ನಮಸ್ಕಾರ ಮಾಡಿ ಕಾರ್ಯಕ್ರಮ ಹೌದು ಹೌದು ಲೇಟ್ ಆಗ್ತದ. ಹೌನ್ರಿ. ಯಾಕೆ ಹಿಂಗ ಮಾಡ್ತಾರ? ಯಾಕೆ ಮಾಡ್ತಾರ್ರಿ? ಮಾರುತ್ಯಪ್ಪ ಸರ್ ನೆನಪಿಟ್ಕೋರಿ, ಹೇಳ್ರಿ. ಹೇಳ್ರಿಪ್ಪ ಹೇಳ್ರಿ. ಮದಗೊಂಡ ಮಹಾರಾಜರದ ಕಾರ್ಖಾನೆ ಬಹಳ ದೊಡ್ಡದದ. ಹೌದು, ಏನದ? ಬಹಳ ದೊಡ್ಡದದ್ರಿ. ಈ ಕಾರ್ಖಾನೆಗೆ ಕಬ್ಬು ಬಾಳ ಹತ್ತದ, ಭಕ್ತರಿಗೆ ಗೊತ್ತದ. ಹಾ, ಹೌದು ದೊಡ್ಡ ಬಾಳ ಕಾರ್ಖಾನೆ. ಹತ್ತದ, ಭಕ್ತರಿಗೆ ಗೊತ್ತದ. ಅದಕ್ಕಾಗಿ ನಮ್ಮನ್ನು ಕಬ್ಬು ಕೊಡ್ತಾರ. ಕಬ್ಬ ಅಲ್ಲಿ ನೋಡ್ರಿ ನಮ್ಮ ಡೊಳ್ಳು ಬಡಿಯವ್ರು ಏನು ಅನ್ಲಕತ್ತಾರಪ್ಪ. ಮೊದಲೇ ಕಬ್ಬ ಅನ್ನೋ ಮಾತು ತಕರಾರ್ ರೈತರದ್ದು ಎದೈತಿ. ಅದ್ರ ತಕ್ಕಂತೆ ರೇಟ್ ಬೇಕತ್ತಾರ. ರೇಟ ಇದು ಹೆಂಗ ಇದು ಹಾ. ನಿನ್ನ ಮಾತು ಹೆಂಗ ಹೇಳನು? ಹೇಳ್ರಿಪ್ಪ. ಕಣ್ಣಾಗ ಹಳ್ಳ ಬೀಳನು, ಮುಕ್ಕುಳ್ಯಾಗ ಊತ್ತಿದತ್ತ. ಅದು ಯಾಕೆ ಊತಿರ ಅನ್ನೋದು ಹೇಳ್ತಾರೆ. ಅವ್ರ ಕೈಯಾಗ ಮೈಕ್ ಇಲ್ಲ, ಹೇಳ್ತಾರೆ. ಎಲ್ಲಿ ಹಳ್ಳ ಬೀಳನು? ಕಣ್ಣಿನೊಳಗೆ ಹಳ್ಳಿ ಬಿತ್ತಂದ್ರ ತೆಳಗಿನ ಬಾಜು ಊತಿರತ್ತೀರಿ. ನಾವು ಹಂಗ ಅನ್ನಂಗಿಲ್ಲ. ಹೆಂಗೋ ಹಿಂಗಾದ್ರ ಹೇಳ್ತಾರ್ರಿ ಅದ್ರ ಅರ್ಥ. ಆ? ಹೇಳ್ತಾರ್ರಿ ಅವ್ರು. ನೀವು ಅಂದದ್ದು ಅಪ್ಪಾಜಿಯವ್ರಿಗೆ ಏನಂದ್ರಲ್ಲ ಈಗ, ಈ ನಮ್ಮನ ನೋಟ ಯಾಕೆ ಹಾರ ಹಾಕ್ತಾರ ಭಕ್ತರಂದ್ರ ಮದಗೊಂಡಪ್ಪನ ಕಾರ್ಖಾನೆ ಬಹಳ ದೊಡ್ಡದದ, ಬಹಳ ದೊಡ್ಡದದ. ಇದಕ್ಕೆ ಎಷ್ಟ್ ಹತ್ತದ ಅನ್ನೋದು ಭಕ್ತರಿಗೆ ಗೊತ್ತದ. ಆ ಪ್ರಥ ಯಾರು ಹಾಕ್ಯಾನ? ಮದಗೊಂಡ ಅಪ್ಪನ ಹಾಕ್ಯಾನತ್ತಾರ ಅವ್ರು. ಹೌದು ಈ ಕಾರ್ಖಾನೆ ನಡೆಸ್ಕೊಂಡು ಹೋಗೋರು ಇವರೇ. ಹೌದು ಸರ್ವ್ಯಾನ ಇಡೀ ಜಗತ್ತು ಇಲ್ಲಿ ಬಂದದ, ಅವರಿಂದ ಇದು ನಡೆದದ. ಇದು ಎಂತ ದೊಡ್ಡ ಗುಣ ಮಾಧು ಮರ. ನಿಮಗೆ ಇದಕ್ಕೆ ಅರ್ಥ ಹತ್ತಲ್ಲ. ಅಪ್ಪನ ಆಶೀರ್ವಾದ ಅವ್ರ ಮಾತು ಸತ್ಯದ. ಯಾಕಂದ್ರೆ ಅವ್ರದ ಆಸ್ತಿನೇ ಸರ್ವ ಭಕ್ತರು. ಹೌದು ಸೀತಪ್ಪನ ನೀವು ಅಂದದ್ದು ಸತ್ಯನೇ. ಆಸ್ತಿ ಅದಂದ್ರ ಅವ್ರ ನೋಟಿನ ಹಾರ ಬರ್ತಾವ. ರೇಟ್ ಇರ್ಲಾರ್ದೆ ಕಾರ್ಖಾನೆ ಕಿಮ್ಮತ್ ಬರಲ್ಲ, ಇದು ಹೇಳವನಿಗೆ. ಹೌದು ಸಿದ್ದರಾಮಯ್ಯನ ಹೇಳ, ನಾ ಯಾರು ಹೇಳ್ರಿ? ರೇಟ್ ಇರ್ಲಾರ್ದೆ ಬೆಲೆ ಬರುವುದಿಲ್ಲ ಅದಕ್ಕೆ. ಮ್ಯಾಲಲ್ಲಿ ಬೆಂಗಳೂರು ಕಿಮ್ಮತ್ ಇರ್ನೆ ಬೆಲೆ ಬರ್ತದ. ಕಬ್ಬ ಹೌದು ಬರ್ತದ. ಅಮೋಘ ಸಿದ್ಧ ಮದಗೊಂಡಪ್ಪ ಅಂತ ಕಿಮ್ಮತ್ತದರ ಹಾರೆ ಕೊಟ್ಟೆ ನಡೆಸ್ಯಾರ. ಅದಕ್ಕೆ ಬರ್ತದ ತಾರ್ರಿ ಅವರು. ಅಪ್ಪಗಳು ಮದಗೊಂಡು ಮಹಾರಾಜರು ಒಂದು ಮಾತು ಹೇಳ್ತಿದ್ರು. ಏನ್ರಿ? ಪಿಕ್ಲಿಯ ಶೇಂದಿಯ ಕಡುಪನ ಗೆಲೆ ತೈಸೆ ಪಾಂಡುರಂಗಮ್ಮ ಸಕೇಲಿ, ತೈಸೆ ಪಾಂಡುರಂಗ ಸಕೇಲಿ. ಹಿಂಗಂದ್ರೆ ನಿನಗೆ ಗೊತ್ತಾಗ್ತದೇನು? ಆಗಿಲ್ಲಪ್ಪ. ಜರ ಕನ್ನಡ ಮೇ ಬೋಲು. ನಿನಗ್ ಇಂಥವ್ ಗೊತ್ತಾಗಲ್ಲ. ತುಕಾರಾಮ್ ಮಹಾರಾಜರು ಏನ್ ಹೇಳ್ಯಾರ? ಬ್ಯಾಸ್ಗ್ಯಾಗ ಬಿಸಿಲಾಗ ಜ್ವಾಳದಾಗ ಖಡ್ಡ ಬೀಳ್ತಾವ. ಖಡ್ಡ ಬೀಳ್ತಾವಪ್ಪ. ಪುಟ್ಟಿ ಕೈ ಅವು ಖಡ್ಡ ಇರ್ತಾವ. ಹೌದ್ರಿ, ಕೈ ಇರ್ತಾವ. ಕೈ ಇರ್ತಾವ. ಸೂರ್ಯನ ಮೊದಲಿಗೆ ಸೂರ್ಯನ ಪ್ರತಿಬಿಂಬ ಬೀಳನ ರುಚಿ ಆತಾವ್ರಿ. ಹಣ್ಣು ಖಡ್ಡ ಆತಾವ. ಹೋಗಿ ಏನಾತಾವ? ಪುಟ್ಟಿಕಾಯಿ ಶವಿ ಪುಟ್ಟಿಕಾಯಿ ಆತಾವ. ಆಗ್ತಾವ. ಹೌದು. ನನಗ ಅನ್ನೋದದ 40 ವರ್ಷ ದಿಮ್ ಬಡ್ದಿದ್ನಿ. ನಾನು ಇದ್ರಿಯಪ್ಪ. ನೀನು ಬಡ್ದಿದ್ದ ಇಬ್ರುನೇ ಇದ್ದೇವ್ ನಾವು. ಪ್ರಕಾಶ್, ಸೂರ್ಯನ ಪ್ರಕಾಶ್ ಖಡ್ ಹೋಗಿ ಶವಿ ಹ್ಯಾಂಗ್ ಪುಟ್ಟಿಕ ಆಗ್ಯದಲ್ಲ, ನಿಮ್ಮಲ್ಲಿ ಆಗುದು ಹೋಗಿಲ್ ಹಿನಾತ ನನಗನಿಸ್ತದ. ನಿಮ್ಮ ತಾತ್ಪರ್ಯ ಹಿಂಗಾಯ್ತು ಸರ್. ನೋಡ್ರಿ, ಕೈ ಕೂಡ ಹೋಗಿಲ್ ಹಿನ ಒಳಗಿನ. ಹೌದು ಹೌದವ್ರೆ. ಈಗ ನಮ್ದು ಒಂದು ಪ್ರಯೋಗ ಇದ್ರಿ. ಇಲ್ಲಿ ಇಬ್ರು 40 ವರ್ಷದ ದಿಮ್ಮ ಡಗ್ಗ ಬಡ್ದಿದೀವ್. ಆ ಅಡವ್ಯಾಗಿರ್ತಕ್ಕಂತ ಖಡ್ ಕಾಯಿ ಮೇಲೆ ಬಿಸಿಲು ಬೀಳನ ಹೆಂಗ್ ಹಣ್ಣಾಗ್ಯದಲ್ರಿ, ಹಂಗ ಮದಗೊಂಡಪ್ಪನ ಆಶೀರ್ವಾದ ನಮ್ಮ ಮೇಲೆ ಆಗ್ಯದ ಇಲ್ಲೋ? ನೀವು ಹಂಗೆ ಉಳಿದ್ರಿ. ಇಲ್ಲ ಅಂತೇಳಿ ಅದಕ್ಕೆ ಹೆಂಗ್ ಉಳಿದಿರಿ ಅಂತ ಹೇಳಕತ್ತೀನಿ. ಹೌದು ಹೌದ್ರಿ. ನಮಗ ಆಗಿಲ್ಲತ್ತೀರಿ. ಆದ್ರೆ ಹಿಂಗ ಇರಲ್ಲ ನೀವು. ನೋಡ್ರಿ, ಸೂರ್ಯನ ಪ್ರತಿಬಿಂಬ ಯಾಕೆ ಹಿಂಗ್ ಉಳಿಯಲ್ಲ ಅಂತ ಹೇಳ್ತೀನಿ ನಾನು. ಹೌದು, ಕಾರ್ಖಾನೆ ಹಂಗ್ ಬೇಕ, ಹಂಗಿದ್ರ ಕಬ್ಬಿಗೆ ರೇಟ್ ಹಂಗ ಇರ್ಬೇಕತ್ತ. ತಿಳಿಲಾರ್ದಕ್ಕಂತಾರ್ರಿ ಅವ್ರು. ರೇಟ್ ಇದ್ದಲ್ಲೇ ಬಂದದ ಇದು. ಇದು ಹೇಳೋನಿ. ರೇಟ್ ಇದ್ದಲ್ಲೇ ಬಂದದೇನು? ಆಡು ಆಟದ ಪಾರ್ಗಳ ಕೈಯಾಗ 10 ರೂಪಾಯಿ ಕೊಡಲ್ಲ. ಮನೆ ಮ್ಯಾಗ ತಂಬಾಕ್ ಯಾರು ಕೊಡಲ್ಲ ನೋಡು. ಕೊಡಲ್ ತಂಬಾಕ್ ಕುಡ್ದು ಬಿಟ್ರೆ ಸುಣ್ಣ ಕೊಡಲ್ರಿ. ಯಾಕೆ ಕೊಡಲ್ಲ ಅದನ್ನ ಹೇಳು ಮರಾಯ. ಕ್ಯಾನ್ಸರ್ ಆತದ ಅಂತ ಹೇಳಿ. ಅವ್ರಿಗೆ ಹೇಳಿ, ನನಗೆ ಹೇಳ್ತಿ. ಪಿಕ್ಲಿಯ ಶೇಂದಿಯ ಕಡುಪನಗೇಲಿ ತೈಸೆ ಪಾಂಡುರಂಗಮ್ಮ ಅಮ್ಮ ಸಕೇಲಿ. ಸಕೇಲಿ ಅಂದ್ರು. ಅಂದ್ರ ಖಡ್ ಹೋಗಿ ಶೇವಿ ಆಗ್ಯದ, ನೀವ್ ಯಾಕೆ ಆಗಲ್ಲಾಗಿರಿ ಅಂತ ನನ್ನ ಪ್ರಶ್ನೆ ಅದ. ಆಗಿದೇವ್ ನಾವ್ರಿ. ಹೆಂಗ ನಾವ್ ಹೆಂಗ್ ಆಗ್ಬೇಕು ಹಂಗ ಆಗಿದೇವ್. ಇನ್ನೊಂದು ಹೇಳ್ತೇಪ್ಪ. ಅವ್ರ ಪ್ರಶ್ನೆಗೆ ಉತ್ತರ ಒಂದ್ ಜರ ಕೊಡುನಲ್ಲ. ಪಿಕ್ಲಿಯ ಶೇಂದಿಯ ಕಡುಪಣಗೆಲೆ ಕೇಳಿ. ತೈಸೆ ಪಾಂಡುರಂಗಮ್ಮ ಸಕೇಲಿ. ಹೌದು, ಅಂದ್ರ ಜ್ವಾಳದನ ಖಡ್ಡ ಹೌದು, ಕೈ ಇರ್ತತಿ. ಕೈ ಇರ್ತದದು. ಸೂರ್ಯನ ಪ್ರತಿಬಿಂಬ ಬಿದ್ದು ಕೂಡಲೇ ರುಚಿ ಆಗ್ಯದದು. ಹೋಗಿ ಸವಿ ಆಗ್ಯದ. ಹೌದು, ಹೌದು. ನಿಮ್ ಮ್ಯಾಗ ಮದಗೊಂಡು ಮಹಾರಾಜರದು ಅಮ್ಮೋಕ್ಷದ ಆಶೀರ್ವಾದ. 40 ವರ್ಷ ದುಡ್ದಿರಿ, ನಿಮ್ಗ ಆಗಿಲ್ಲಲ್ಲ. ಇನ್ನೊಂದು, ಹೌದು,
ಇಲ್ಲೊಂದು ಬೇವಿನ ಗಿಡ ಅದ ಈಗ ಹೌದು ಬಾಯಿ ಕಡೆ ಹಿಡ್ರಿ ನೀವು ಬೈನ ಗಿಡ ಹಾ ಆ ಬೈನ ಗಿಡದ ಮ್ಯಾಗ ನಿಮ್ ಸೂರ್ಯ ಪ್ರಕಾಶ ಬಿದ್ದದು ಏನು ಬಿದ್ದಿಲ್ಲ. ಅಂದ್ರೆ ಏನು? ಆ ಕಾಯಿ ಹೋಗಿ ಕೈ ಹೋಗಿ ಸವಿ ಯಾಕೆ ಆಗಬಾರ್ದಾಗಿತ್ತು? ಹಿಂಗ ಬೈನ ಗಿಡದ ಮೇಲೆ ಸೂರ್ಯ ಪ್ರಕಾಶ ಬಿದ್ದದ ಇಲ್ಲ ಬೈನ ಕೈನೇ ಯಾಕೆ ಉಳಿತು? ಏನ್ ನೀವು ರಾತ್ರಿ ಹೋಗಿ ಛತ್ರಿ ಹಿಡಿದಿರಿ? ಹಾ ರಾತ್ರಿ ನಾ ಛತ್ರಿ ಹಿಡಿದ್ರು ಫರಕ್ ಆಗಲ್ಲ, ಸಂಜೆ ಬಂದ್ ನೀರ್ ಬಿಟ್ರು ಫರಕ್ ಆಗಲ್ಲ. ಹೌದು ಬೈನ ಗಿಡ ಒಂದು 5 ಕ್ವಿಂಟಲ್ ಗಟ್ಲೆ ಸಕ್ಕರೆ ಹಾಕು, ಅದು ಕೈ ಹೋಗಿ ಸೆವಿ ಆಗಲ್ಲ. ಯಾಕಾಗಲ್ಲ? ಅದು ಬೇಕು. ಅದ್ರ ಗುಣಮಯ ಅದ ತಮ್ಮ. ಅವತರ ಗುಣಮಯ ಹಂಗ ನಿಮ್ಮ ಗುಣಮಯ ಎತ್ತ ನನಗ ಅನ್ಸಲ್ಕತ್ತದ. ಹೌದು ನಾವ್ ಹಿಂಗೆ ಎಷ್ಟ್ ದಿನ ಹೌದು. ಈಗ ಅವ್ರ ಕೈಯಾಗ ಹೋದೆವು, ಇವ್ರ ಕೈಯಾಗ ಬಂದಿದೆವು, ಹೌದು ಇವ್ರ ಕೈಯಾಗಾರ ನಾವು ರುಚಿ ಆಗ್ಬೇಕಾಗ್ಯದ. ಹೌದು ಆಗ್ಬೇಕಲ್ಲ. ಈ ಅಪ್ಪನ ಕೈಯಾಗಾರ ಯಾಕಂದ್ರೆ ಜಗತ್ತೇ ಗುಡ್ಡೆ ಹಣ್ಣು ಮಾಡಿ ಜಗತ್ತೇ ಹಣ್ಣು ಮಾಡದ ಹೌದು ಸಿದ್ಧ ನೀವು. ಹೌದು ಅದ್ರೊಳಗೆ ಎರಡು ಉಳಿದೇವಂದ್ರೆ ನಿಮಗ ಅಪಮಾನ ಆಗ್ತದ, ಅದಕ್ಕೆ ನಮಗೆ ಹಣ್ಣು ಮಾಡಿ ಹೋಗದ್ ಬಿಡ್ರಿ ನೀವು. ಮುಗದೆ ಹೋಯ್ತಲ್ಲ ಮತ್ತೆ. ಇದು ಮನುಷ್ಯ ಹ್ಯಾಂಗದ ಮಾರುತಿ? ಹೆಂಗದ್ರಿಪ್ಪ? ಇದು ಮನಸ್ಸ ಮಂಗ್ಯ ಮನಸ್ಸದ. ಅದಲ್ಲಪ್ಪ ಮನಸ್ಸ ಇದು ಚಂಚಲದ. ಅದರಿ ಅದಕ್ಕೆ ಹೇಳ್ತಾರೆ ಕಬೀರದಾಸರು, ಮಣ್ಣು ಮರೆ ಮಾಯಾ ಮರಕೋಗ. ಮಗನ ಆಸೆ ಕಬಿ ನೈ ಮರಾಗ ಅಂತ ಹೇಳಿ ಅದಕ್ಕೆ ಕಬೀರದಾಸರು ಹೇಳ್ತಾರ, ಹೌದು ದಿಲ್ ಗಯೆ ತೋ ಜಾನೆ ದೇವ್ ಮಗರ್ ಶರೀರ ಮತ್ತು ಜಾನೆ ಇದು ಶರೀರ ಮತ್ತು ಜಾನೆ ದೇವ್. ಹೌದು ಹೌದಪ್ಪ. ಇದು ಮನಸ್ಸ ಮಂಗ್ಯ ಮನಸ್ಸದ. ಆದ್ರಿ ಎಲ್ಲಿ ಹೋಗ್ತದ ಗೊತ್ತಿಲ್ಲ. ಏಪ ನಾವೊಂದು ಮಾತು ನಂದೇ ಹೇಳ್ತೀರಿ. ಈಗ ಹೇಳು. ಈ ವರ್ಷ ಮಕ್ಕಳು ಮದುವೆ ಮಾಡ್ಬೇಕಂತ ದುಡ್ಡು ಕಡಿಮೆ ಅದ. ಇದು ಈ ಹಿಂಡನಂದ್ ಯಾರ ನನಗೊಂದ್ ಮದುವೆ ಮಾಡ್ಬೇಕಂತ ಆಗ್ಯದ ಮನಸ್ಸ. ಮಹಾರಾಜರಿಗೆ ಟೆಪಿಗೆ ಹಾಕಬೇಕಾದಿದೆ. ಇಲ್ರಿ ಕೊಳ್ಳಾನು ಮನಸ್ಸ ಇಲ್ಲೇ ಮೈಕ್ ಮಾತಾಡೋಳಗೆ ಮುಂಜಾನೆ ಯಾರ ಹೇಳಿ ಹೋಗ್ಬೇಕು ಅನ್ನಂಗ ಅನಿಸದ್ರಿ. ಅಂದ್ರ ಬಾಳ ನಿಮ್ ಯಾಕೆ ಕಾಳಜೇನ್ರಿ? ವಜ್ಜಾಗ್ಯಾವಲ್ಲಗತ್ತನವ ಏ ವಾಜ್ ಆಗ್ಯಾವಲ್ಲ, ಮಕ್ಕಳು ಮದುವೆಗೆ ಏನಾರ ಥೋಡೆ ಕೊಡುತ್ತಾರನ್ನಂತ ಮನಸ್ಸ. ಇದೇ ಮನಸ್ಸು ಮಾರುತಿ ಏನದ? ಏನದ? ಮಂಗ್ಯ ಮನಸ್ಸದ. ಇದ್ದುದು ಹರಿದಾಡ್ತದ, ಹರಿದಾಡ್ತದ್ರಿ. ಇದನ್ನ ಹತ್ತೋಟಾಗಿ ಇಟ್ಕೋ ಅಂತ ಹೇಳ್ಯಾರಿಪ್ಪ. ಮಹಾರಾಜರು ಮದಗೊಂಡಪ್ಪರ ಒಂದು ಮಾತು ಹೇಳ್ತಿದ್ರು, ಏನಂತ್ರಿ? ಬಾಳು ಬೇರಿ ಕೆಪ್ಪ ಮನಸ ಬಾಳ ಮಂದಿಗೆ ಮಾಡದ ಮೋಸ. ಇದು ಕೊಡತದ ಏಟ. ಜರ ಹಳಿ ತೆಪ್ಪತು ಹೆಡಗಿಲ್ಲ. ಅದ್ರ ಡ್ಯೂಟಿನೇ ಇದು ಬಾಳು ಬೇರಿ ಕೆಪ್ಪ ಮನಸ ಬಾಳ ಮಂದಿಗೆ ಮಾಡದ ನಾಸ. ಯಾರಿಗೆ? ಹಾರಿ ಕಡ್ಲಕ್ ಸಿಡ್ತಿ ಸೂರ್ಯನ್ ಕಡಿಲ್ಲ. ಹಾರಗಳಿಗೆ ಹೌದು ಯಪ್ಪ. ಯತಿ ಮುನೀಶ್ವರರಿಗೆ ಯತಿ ಮುನೀಶ್ವರರಿಗೆ ಯತಿ ಮುನೀಶ್ವರರಿಗೆ ಯತಿ ಮುನೀಶ್ವರರಿಗೆ ಏನು ಮಾಡಲ್ಲ? ಏನ್ ಮಾಡದ್ರಿಪ್ಪ? ಮಾಡಿ ಬಿಟ್ಟದ ಮೋಸ ಬಾದರಿ ಕೆಪ್ಪ ಮನಸ ಬಾಳ ಮಂದಿ ಮಾಡದ ನಾಸ. ಅದಕ್ಕೆ ಹೇಳ್ತಾರ, ಇದು ಮನಸ್ಸ ಹರಿದಾಡ್ತದ. ಇದ್ರ ಬೆನ್ನ ಹತ್ತಬೇಡ. ಬೇಡ. ಒಂದು ವೇಳೆ ಮನಸ್ಸು ಹೋಯ್ತಂದ್ರ ಹೋಲಿ ಹೋಗ್ಲಿ ಅಪ್ಪ. ದಿಲ್ ಗಯತೋ ಜಾನೇದೇವ್ ಮಗರ್ ಶರೀರ ಮತ್ತು ಜಾನೇದೇವ್ ಶರೀರ ಬಂದೋಬಸ್ತ್ ರಕ್ಕ ಒಂದರ. ಇದು ಮಾತ್ರ ಹೇಳ್ರಿ, ಇದು ಮಾತು ಸತ್ಯದ. ಇದು ಕನ್ನಡದಾಗ ಹೇಳ್ರಿಪ್ಪ. ಹೌದಾ? ಮನಸ್ಸು ಹೋದ್ರು ಹೋಗ್ಲಿ. ಇದು ಜಿಗದಾಡ್ತದ. ಹೌದು. ಇದಕ್ಕೆ ಕಿಲ್ಲಿಲ್ಲ, ಲಾಕ್ ಇಲ್ಲ, ಏನಿಲ್ಲ. ಹೌದು. ಮಂಗ್ಯ ಮನಸ್ಸದ ಇದು. ಹೋಲಿ ಹೋಲಿ ಹೋದ್ರ ಶರೀರ ಬಿಡಬಡ ಮಗನ ಅಂದಾರ ಅವರು. ಹತ್ತೋಟಿ ಒಳಗೆ ಇಟ್ಕೋ. ಹೌದು. ಹೋಗ್ಲಿ. ಒಂದೊಳಗ್ ಶರೀರ ಹೋಯ್ತಂದ್ರ ಹೋಗ್ಲಿ. ಅವಾಗ ಏನ್ ಬಿಡಬೇಡ, ಮನಸ್ಸರ ಬಿಡಬೇಡ. ಮನಸ್ಸು ಬಿಡಬೇಡ. ಹ್ಯಾಂಗ ಮುತ್ತು ಸಂಗಯ್ಯ ಬಸವಣ್ಣಪ್ಪಗೆ ಕೇಳಿ ಎಲ್ಲಿ ಹೋದ? ಎಲ್ಲಿ ಹೋದ? ಎಲ್ಲಿ? ಸೂಳಿ ಮನೆಗೆ. ಸೂಳಿ ಮನಿಗೆ ಹೋದಪ್ಪ. ಎಲ್ಲಿ ಹೋದ? ಸೂಳಿ ಮನಿಗೆ ಹೋದ. ಅವನು ಮನಸ್ಸೈತ ಅಲ್ಲಿ ಹೋಗಂಗಾಯ್ತು. ಅದಕ್ಕೆ ಬಸವಣ್ಣಪ್ಪ ಪರ್ಮಿಷನ್ ಕೊಟ್ಟ. ಶರೀರ ಹೋಯ್ತು, ಮನಸ್ಸು ಭಗವಂತನ ಮ್ಯಾಗ. ಮಾರುತ್ಯಪ್ಪ ಅಂತ ಶರಣರು ಅಲ್ಲಿ ಹೊಂಟ್ರಂದ್ರೆ ಹೆಂಗ? ಹೌದು ಅಪ್ಪ. ಹೆಂಗ? ಹೌದು ಗುರುನಾಥ. ಅದಕ್ಕೆ ಮದಗಳು ಮುತ್ತಾರ ಹೇಳ್ತಿರು, ಏನಂದ್ರಿ? ಹೇಳುದು ಯಾರಿಗೆ ಮುಂದ ಕೇಳುದು ಯಾರಿಗೆ? ಮಾರುತ್ಯಪ್ಪ ಹೇಳುದು ಯಾರಿಗೆ? ಕೇಳುದು ಯಾರಿಗೆ? ಮುತ್ತು ಸಂಗಯ್ಯ
ಸೂಳಿ ಮನಿಗೆ ಎಂತ ಮಾತಪ್ಪ ಅವ್ರ ನೆನಪು ಬರ್ತಾರೆ. ಹೇಳೋದ್ಯಾರಿಗೆ ಮುಂದ ಕೇಳುವುದ್ಯಾರಿಗೆ ರೀತಿ ನೀತಿ ಹೇಳುವುದ್ಯಾರಿಗೆ ಮುಂದ ಕೇಳುವುದ್ಯಾರಿಗೆ ಮುದ್ದು ಸಂಗಯ ಬಸವನ ಗೆಳೆವನ ಮುದ್ದು ಸಂಗಯ ಬಸವನ ಗೆಳೆವನ ಸೂಳಿ ಬಾನಿಗೆ ಹೇಳೋದ್ಯಾರಿಗೆ ಇನ್ನ ಮುಂದ ಕೇಳೋದ್ಯಾರಿಗೆ ಹೇಳೋದ್ಯಾರಿಗೆ ಇನ್ನ ಮುಂದ ಕೇಳೋದ್ಯಾರಿಗೆ ಭಯ ಇಲ್ಲಾರ್ದೆ ಭಕ್ತಿಗೆ ಹೋದ ಭಯ ಇಲ್ಲಾರ್ದೆ ಭಕ್ತಿಗೆ ಹೋದ ರಾತ್ರಿ 10:00 ಸೂಳಿ ಸರದು ರಂಗೋಲಿ ಹಾಕ್ಯಾಳ ಬರುವ ದಾರಿಗೆ ಸೂಳಿ ಸರದು ರಂಗೋಲಿ ಹಾಕ್ಯಾಳ ಬರುವ ದಾರಿಗೆ ಮಂಚಕ್ಕೆಲ್ಲ ಸಿಂಗಾರ ಮಾಡ ಮಂಚಕ್ಕೆಲ್ಲ ಸಿಂಗಾರ ಮಾಡ ಎಲ್ಲ ವೈರಾಗಿ ಹೇಳೋದ್ಯಾರಿಗೆ ನಮಂದ ಕೇಳೋದ್ಯಾರಿಗೆ ಮುದ್ದ ಹೇಳೋದ್ಯಾರಿಗೆ ನಮಂದ ಕೇಳೋದ್ಯಾರಿಗೆ ಮುದ್ದ ಸಗಯ ಮುದ್ದು ಸಗಯ ಬಸವನ ಗೆಳೆವಾದ ಸೋಳಿ ಬಾಯಿ ಹೇಳೋದ್ಯಾರಿಗೆ ನಮಂದ ಕೇಳೋದ್ಯಾರಿಗೆ ಹೇಳೋದ್ಯಾರಿಗೆ ನಮಂದ ಕೇಳೋದ್ಯಾರಿಗೆ ಸಾಧು ಅಂಶದಲ್ಲಿ ಸುಟ್ಟಿತ್ತು ಕಾಮ ಹೌದು 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 ಎಂತಾದ್ರಿಪ್ಪ ಕಾಮ ಅದು ಗುರು ಸೇವೆದಾಗ ಬಿಟ್ಟಿತ್ತು ಘಾಮ ಮಹೇಶ್ ಲಿಂಗದೋಳು ಆದಿತ್ತು ಜನ್ಮ ಗುರು ಸೇವೆ ಮಾಡುತ್ತಿದ್ದ ನಾನಿತ್ತ ನೇಮ ಶಿವನಾಮ ಬಲು ಪ್ರೇಮ 4 ಧಾಮ ಗುರು ಆಶ್ರಮ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣ ದಯಳ ದೀನ ಸಾಧು ಅಂಬಸಿದಲ್ಲಿ ಸುಟ್ಟಿತ್ತು ಗುರು ಸೇವದಾಗ ಬಿಟ್ಟಿತ್ತು ಮಹೇಶ್ ಲಿಂಗದಾಗ ಆದಿತ್ತು ಜನ್ಮ ಗುರು ಸೇವೆ ಮಾಡುತ್ತಿರ ನಾನಿದ್ದ ಶಿವನಾಮ ಬಲು ಪ್ರೇಮ 4 ಧಾಮ ಗುರು ಆಶ್ರಮ ಸದ್ಗುರು ದರ್ಶನ ಮಾಡುವ ಜನ್ಮ ಪಾವನ ಸೋಮಲಿಂಗನ ದರ್ಶನ ಮಾಡುವ ಜನ್ಮ ಪಾವನ ಕರುಣ ತಾರಾಜುಗದಾಗ ಮಾಡಿದೀನಿ ಸೃಷ್ಟಿ ಶಿವ ತಾನು ತೆರೆದು ನೋಡ್ಯಾನೋ ದೃಷ್ಟಿ ಸಕಲ ಜೀವರಾಶಿ ಬಂದಾವಪ್ಪ ಹುಟ್ಟಿ ತಾರಾಜೋಗದಾಗ ಮಾಡಿದೀನಿ ಸೃಷ್ಟಿ ಶಿವ ತಾನು ತೆರೆದು ನೋಡ್ಯಾನೋ ದೃಷ್ಟಿ
ಸಕಲ ಜೀವರಾಶಿ ಬಂದಾವಪ್ಪ ಹೋಡಿ ಮಾದೇವನ ರೂಪ ನೋಡಿ ಸ್ವಯಂ ಆತನ ಸೇವದಾಗ ಇದ್ದ ಖಾಯಮ್ಮ ಪಾರ್ವತಿ ಕಾಡಿ ಕಾಡಿ ನೋಡ್ಯಾಳ ಒಮ್ಮ ಭೂತಳಿನ ಕಳೆದಾಳ ಮೊದಲೇ ಹುಮ್ಮ ಶಿವನಾಮ ಬಲು ಪ್ರೇಮ ನಾಲ್ಕು ಧಾಮ ಗುರು ಆಶ್ರಮ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಶ್ರೀ ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣಾ ದಯಾಳ ದೀನ ಸಾಲು ಸುಟ್ಟಿದ್ದ ಕಾಮ ಗುರು ಸೇವದಾಗ ಬಿಟ್ಟಿದ್ದ ಕಾಮ ತಿಂಗಳ ಆಗಿದ್ದ ಜನ್ಮ ಗುರು ಸೇವೆ ಮಾಡ್ತಿದ್ದ ತಾನೇ ಶಿವನಾಮ ಬಲು ಪ್ರೇಮ ಗುರು ಆಶ್ರಮ ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಓಮಲಿಂಗನ ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣಾ ಮನಸ್ಸಿಗೆ ಹಾಕಿದಿ ಭಕ್ತಿಯ ರಾಟಿ ಪುಷ್ಪ ಶೀತಳ ತರುವುದಕ ಹೊಂಟಿ ವಾದಿ ಸಪ್ತೇಳ ಸಮುದ್ರ ದಾರಿ ಮನಸ್ಸಿಗೆ ಹಾಕಿದಿ ಭಕ್ತಿಯ ರಾಟಿ ಪುಷ್ಪ ಶೀತಳ ತರುವುದಕ ಹೊಂಟಿ ವಾದಿ ಸಪ್ತೇಳ ಸಮುದ್ರ ದಾರಿ ಬಾಯಿನ ನೋಡುತ್ತಿದ್ದು ಓಂ ಸೋಮ ಹೌದಾ ಬಾಯಿನ ನೋಡ್ತಿದ ಓಂ ಸೋಮ ಭಕ್ತಾಗ ತೊಡಕಿವ ಆತನ ರೋಮ ಬಾಯಿನ ನೋಡುತ್ತಿದ್ದು ಓಂ ಸೋಮ ಭಕ್ತರ ತೊಡಕಿವ ಆತನ ರೋಮ ಗುರುವಿನ ಮುಂದ ಹೂಡನ ಹೋಮ ಗುರುನದ ಸತ್ಯ ಧರ್ಮ ಪವಮಾನ ಅಪಮಾನ ಪವಮಾನ ಅಪಮಾನ ಜಗದ ಪ್ರಾಣ ಸಂತರು ದರ್ಶನ ಮಾಡ್ಕೋ ಜನ್ಮ ಪಾವನ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣಾ ದಯಾಳ ಧೀರ ಸುಟ್ಟಿದ್ದ ಕಾಮ ಗುರು ಸೇವದಾಗ ಬಿಟ್ಟಿದ್ದ ಕಾಮ ಲಿಂಗದ ಆಗಿದ್ದ ಜನ್ಮ ಗುರು ಸೇವ ಮಾಡ್ತಿದ್ದ ಶಿವನಾಮ ಬಲು ಪ್ರೇಮ ನಾಲ್ಕು ಧಾಮ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಸೋಮಲಿಂಗನ ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣಾ ದಯಾಳ ಧೀರ ಯುಗ ಯುಗ ಅವತಾರ ನೀ ತೊಟ್ಟಿ ಭಗವಂತ ಜಡಿ ಒಳಗಂಗಾಗ ಇಟ್ಟಿ ಗಜೇಂದ್ರ ದೈತನ ಮಾರದನ ಮಾಡಿ ಬೇಡಿ ಯುಗ ಯುಗ ಅವತಾರ ನೀ ತೊಟ್ಟಿ ಭಗವಂತ ಜಡಿ ಒಳಗಂಗಾಗ ಇಟ್ಟಿ ಗಜೇಂದ್ರ ದೈತನ ಮಾರದನ ಮಾಡಿ ಬೇಡಿ ಯಪ್ಪ ಟೊಂಕಿಗೆ ಸುತ್ತಿದೆ ಹುಲಿ ಚರ್ಮ ಮೈಯಾಗ ಧರಿಸಿದಿ ಬಾತಿ ಭಸ್ಮ ಭಕ್ತರ ಕಾಯೋದು ನಿನ್ನ ನೇಮ ಹಸ್ಬಂಡಿ ಒಗ್ದನ ಪಾಪ ಕರ್ಮ ಶಿವನಾಮ ಬಲು ಪ್ರೇಮ ನಾಲ್ಕು ಧಾಮ ಗುರು ಆಶ್ರಮ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣಾ ದಯಾಳ ಧೀರ ಸಾಧು ಸುಟ್ಟಿದ್ದ ಕಾಮ ಗುರು ಸೇವಲಗ ಬಿಟ್ಟಿದ್ದ ಕಾಮ
ಒಟ್ಟಿ ವಾಲಾಗ ನುಡಿತಾವ ಚಂಗುಟಿ ಗುರವಿನ ಸೇವೆದಾಗ ಒಂದೇ ನಿಷ್ಠೆ ಗುರವಿನ ಕರ್ಕೊಂಡು ಮರ್ತಕ ಹೊರಟಿ ಒಟ್ಟಿ ವಾಲಾಗ ನುಡಿತಾವ ಜಂಗಟಿ ಗುರವಿನ ಸೇವೆದಾಗ ಒಂದೇ ನಿಷ್ಠೆ ಗುರವಿನ ಕರ್ಕೊಂಡು ಮರ್ತಕ ಹೊಂಟಿ ಯಪ್ಪ ಹೌದು ಯಪ್ಪ ಪೆನ್ನದ್ದು ಬಂದಾತ ಪರಮಾತ್ಮ ಅಮ್ಮಗೆ ಅದು ಆನಂದ ಆತ್ಮ ಪೆನ್ನದ್ದು ಬಂದೋತ ಪರಮಾತ್ಮ ಆನಂದ ಆಯ್ತು ಅಮ್ಮಗೆ ಆತ್ಮ ಶಿವಪುರ ಕೈತೋ ಶಿವಮ ಉಗಮ ಮುಮ್ಮಟ್ಟಿಗಾಯ್ತು ಅಮ್ಮಗೆ ಅಸಮ ಶಿವನಾಮ ಬಲು ಪ್ರೇಮ ನಾಲ್ಕು ಧಾಮ ಗುರು ಆಶ್ರಮ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಸೋಮಲಿಂಗನ ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣ ದಯದೀನ ಸುಟ್ಟಿದ್ದ ಕಾಮ ಗುರು ಸೇವರ ಬಿಟ್ಟಿದ್ದ ಕಾಮ ಮಯ ಸಿಂಗದೊಳ ಆಗಿದ್ದ ಜನ್ಮ ಗುರು ಜನ್ಮ ಶಿವನಾಮ ಬಲು ಪ್ರೇಮ ದರ್ಪದಾಮ ಗುರು ಆಶ್ರಮ ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಸೋಮಲಿಂಗನ ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣ ದಯದೀನ ಮುದ್ದನ ಜಾತಾರಿ ಹೌದು ಮುದ್ದನ ಜಾತಾರಿ ಎಲ್ಲಿಯಪ್ಪ ಮುದ್ದನ ಜಾತಾರಿ ನೆರೆಯೋದು ಚಟ್ಟಿ ನೂರಾರ ಸಿದ್ಧರ ಪಲ್ಲಕ್ಕಿ ಭೇಟಿ ಗಂಡ ಮದಗೊಂಡ ಹಾಡೋ ಹೊಸ ಹೊಸ ದಾರಿ ಮುದ್ದನ ಜಾತಾರಿ ನೆರೆಯೋದು ಚಟ್ಟಿ ನೂರಾರ ಸಿದ್ಧರ ಪಲ್ಲಕ್ಕಿ ಭೇಟಿ ಮದಗೊಂಡ ಹಾಡೋ ಹೊಸ ಹೊಸ ದಾರಿ ಯಪ್ಪ ಹಿಮ್ಮೆಳ ಹಾಡೋ ಶೀಲ ಭೀಮ ಲಗ್ಗಕ್ಕೆ ಮಾರುತಿ ಅರ್ಜುನ ಶ್ಯಾಮ ಹಿಮ್ಮೆಳ ಹಾಡೋ ಶೀಲ ಭೀಮ ಲಗ್ಗಕ್ಕೆ ಮಾರುತಿ ಅರ್ಜುನ ಶ್ಯಾಮ ಮಾದಳ ಸಭದಾಗ ಬಡಿತಾನ ದಿಮ್ಮ ಒಳಗಲು ಸಿದ್ಧದ ಒಂದೇ ನಾಮ ಮಾದಳ ಸಭದಾಗ ಬಡಿತಾನ ದಿಮ್ಮ ಅಮ್ಮಳು ಸಿದ್ಧದ ಮುಕ್ತಿ ಧಾಮ ಪವಮಾನ ಅಪಮಾನ ಪವಮಾನ ಅಪಮಾನ ಜಗದ ಪ್ರಾಣ ಸದ್ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಶ್ರೀ ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣ ದಯದೀನ ಸುಟ್ಟಿದ್ದ ಕಾಮ ಗುರು ಸೇವಕ ಬಿಟ್ಟಿದ್ದ ಕಾಮ ಮಯ ತಂದೆಗಳ ಆಗಿದೆ ಗುರು ಸೇವಕ ಶಿವನಾಮ ಬಲು ಪ್ರೇಮ ಧಾಮ ಗುರು ಆಶ್ರಮ ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಲಿಂಗನ ದರ್ಶನ ಮಾಡ್ಕೋ ಜನ್ಮ ಪಾವನ ಕರುಣ ದಯದೀನ